ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹಾಗೆ ಹೀಗೆ ಹೋಗಿ ಹಾಗೆ ಬರೋಣ. ಏನಾಗ್ತಿದೆ ಅಂತಂದರೆ ಊರಿನವರೆಲ್ಲ ನಂದನ ಮನೆ ಹತ್ತಿರ ಬಂದಿದ್ದಾರೆ. ಆದರೆ ನಂದ ಕಾಲು ಪಿಕ್ ಮಾಡ್ತಾ ಇಲ್ಲ, ಮನೆ ಹತ್ರನೂ ಇಲ್ಲ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಂದನ ಮಕ್ಕಳು ಬಂದು ನಮ್ಮಪ್ಪ ಅಂಥವ್ರೆಲ್ಲ ನಿಮ್ಮ ದುಡ್ಡನ್ನೇ ಹೊಂದಿಸ್ಕೊ ಬರ್ತಾರೆ ಇರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ವಲ್ಲಭ ಬರ್ತಾನೆ. ವಲ್ಲಭ ಬಂದು ನಿಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ನಾನು ನಿಮಗೆ ಯಾರನ್ನು ದುಡ್ಡು ಕದ್ದಿರೋದು ಯಾರು ಅಂತ ಅಂದ್ಬಿಟ್ಟು ನನಗೆ 5 ನಿಮಿಷ ಟೈಮ್ ಕೊಡಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತಾನೆ. ಆದರೆ ಯಾರು ಕದ್ದಿದ್ದಾರೆ ಅಂತ ಅಂದ್ಬಿಟ್ಟು ನಿನಗೆ ಗೊತ್ತಾ ಅಂದರೆ, ಹಾಂ ನನಗೆ ಗೊತ್ತು, ಇವರೇ ಈ ಸೂರ್ಯಕಾಂತ್ ಮನೆಯವರೇ ಕದ್ದಿರೋದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ನನಗೆ 5 ನಿಮಿಷ ಟೈಮ್ ಕೊಡಿ, ನಾನು ನಿಮಗೆ ದುಡ್ಡು ಸಮೇತ ಕಳ್ಳ ಯಾರು ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಮನೆ ಒಳಗೆ ಹೋಗ್ತಾನೆ. ಹೋಗಬೇಕಾದ್ರೆ ಹಿಂದೆ ಟೀ ಕುಡಿತಾ ಕೂತಿರುವಾಗ ಒಬ್ಬ ಅಲ್ಲಿ ನಡೆದಿದ್ದೆಲ್ಲ ನಾಟಕ ಕಣೋ, ನನಗೆ ಏನೂ ಆಗಿರಲಿಲ್ಲ, ಹೀಗೆ ಇದು ಮಾಡಿದರು ಅಂತ ಅಂದ್ಬಿಟ್ಟು ಟೀ ಅಂಗಡಿ ಹತ್ತಿರ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ವಲ್ಲಭ ಕೇಳಿಸ್ಕೊಂಡು ಯಾರೋ ನಿಮ್ಗೆ ಇದನ್ನ ಹೇಳಿದ್ದು ಅಂತ ಅಂದಾಗ ಸೂರ್ಯಕಾಂತ್ ಮಗ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಹಾಗಾಗಿ ಸೂರ್ಯಕಾಂತ್ ಮನೆಗೆ ಹೋಗಿ ಚಂದ್ರಕಾಂತ್ ಮಗನ ಎಳ್ಕೊಂಡು ಯಾರೋ ನಿನ್ಗೆ ಹೇಳಿದ್ದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದು ಅವನಿಗೆ ಇಲ್ಲ ನಾನು ಕದ್ದಿಲ್ಲ, ನಾನು ಎತ್ಕೊಂಡು ಬಂದಿಲ್ಲ ಅಂದಾಗ ಸುಳ್ಳು ಹೇಳಿರ್ತಾನಲ್ಲ ಅವನನ್ನು ಕರೆಸ್ತಾನೆ. ಕರೆಸಿದ್ಮೇಲೆ ಹೌದು ಇವರೇ ನಂಗೆ 5,000 ಕೊಟ್ಟು ಈ ರೀತಿ ಮಾಡೋದಕ್ಕೆ ಹೇಳಿದ್ರು ಅಂತ ಅಂತಾನೆ. ಇಲ್ಲ ಇವ್ನು ಯಾರು ಅಂತಾನೆ ನಾನು ನೋಡಿಲ್ಲ ಅಂತ ಹೇಳ್ತಾನೆ. ಆದರೂ ಕೊಡಿಲಿ ನಿನ್ನ ಫೋನ್ನ ಅಂತ ಅಂದ್ಬಿಟ್ಟು ಅವನ ಹತ್ರ ಈಸ್ಕೊಂಡು ಚೆಕ್ ಮಾಡಿ ನೋಡಿಲಿ ಇವನಿಗೆ 5,000 ರೂಪಾಯಿ ಕಳಿಸಿರೋದನ್ನ ನಿಮ್ಮ ಮಗ ಅಂತ. ಆವಾಗ ಸೂರ್ಯಕಾಂತ್ ಬಂದರೆ ಚಂದ್ರಕಾಂತ್ ನೀನೇನೋ ದುಡ್ಡನ್ನ ಕದ್ದಿಸಿದ್ದು ಅಂದಾಗ ಅದನ್ನು ಬೇರೆ ಕೇಳ್ತಾ ಇದ್ದೀರಾ ಅಂತ ಇನ್ನೊಂದೆರಡು ಏಟು ಹೊಡೆದ ತಕ್ಷಣ ವಲ್ಲಭ ಹೌದು ಇರಿ ನಂಗೆ ಹೊಡಿಬೇಡ ವಲ್ಲಭ, ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಆ ದುಡ್ಡನ್ನು ವಲ್ಲಭನ ಕೈಲಿ ಕೊಡ್ತಾನೆ. ಇವಾಗ ಗೊತ್ತಾಯ್ತಾ ದುಡ್ಡನ್ನ ಯಾರು ಕದ್ದಿದ್ದು ಅಂತ. ಮತ್ತೊಂದು ಸಲ ನಮ್ಮ ಅಪ್ಪನ ಮೇಲೆ ಆರೋಪ ಮಾಡಬೇಕಾದ್ರೆ ನೋಡ್ಕೊಂಡು ಆರೋಪ ಮಾಡಿ ಅಂತ ಹೇಳ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.